ಹಾಯ್ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ. ಕರ್ನಾಟಕ ಕ್ರಿಶ್ಚಿಯನ್ ಸಮುದಾಯ ಅಭಿವೃದ್ಧಿ ನಿಗಮದಲ್ಲಿ ಸ್ವಾವಲಂಬಿ ಸಾರಥಿ ಯೋಜನೆಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಈ ಒಂದು ಯೋಜನೆಗೆ ಯಾವ ರೀತಿ ಒಂದು ಅರ್ಜಿಯನ್ನು ಸಲ್ಲಿಸೋದು, ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಮತ್ತು ಇದಕ್ಕೆ ಯಾರು ಅರ್ಜಿಯನ್ನು ಸಲ್ಲಿಸಬೇಕು ಮತ್ತು ಸಬ್ಸಿಡಿ ಎಷ್ಟಿದೆ ಎಲ್ಲ ಒಂದು ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ. ಈ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡಿದೆ ನೋಡಿ. ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈಗೇನು ನೋಡ್ತಾ ಇದ್ದೀರಾ, ಅಧಿಕೃತವಂಥ ನೋಟಿಫಿಕೇಷನ್ನು. ಕರ್ನಾಟಕ ಕ್ರಿಶ್ಚಿಯನ್ ಸಮುದಾಯ ಅಭಿವೃದ್ಧಿ ನಿಗಮದಲ್ಲಿ ಸ್ವಾವಲಂಬಿ ಸಾರಥಿ ಯೋಜನೆಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಈ ಒಂದು ಸ್ವಾವಲಂಬಿ ಸಾರಥಿ ಯೋಜನೆಯಲ್ಲಿ ನೀವು ಆಟೋ ರಿಕ್ಷಾ ತೊಗೋಬೋದು, ಮತ್ತು ಕಾರ್ ತೊಗೋಬೋದು, ಮತ್ತು ಗೂಡ್ಸ್ ವೆಹಿಕಲ್ ಮೂರಕ್ಕೆ ಅವಕಾಶನ ಕೊಟ್ಟಿದ್ದಾರೆ. ಟ್ಯಾಕ್ಸಿ, ಕಾರು, ಗೂಡ್ಸ್ ವೆಹಿಕಲ್ಲು ಮತ್ತು ಪ್ಯಾಸೆಂಜರ್ ಆಟೋ ಮೂರಕ್ಕೆ ಇಲ್ಲಿ ಪಡೆಯೋದಕ್ಕೆ ನಮಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಈಗ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ಆಟೋ ಮತ್ತು ಕಾರು, ಗೂಡ್ಸ್ ವೆಹಿಕಲ್ಲು ಇಷ್ಟರಲ್ಲಿ ಯಾವುದನ್ನ ಒಂದನ್ನು ನೀವು ಪಡ್ಕೋಬೋದು. ಇದಕ್ಕೆ ಗರಿಷ್ಠ 3 ಲಕ್ಷ ರೂಪಾಯಿ ಸಬ್ಸಿಡಿಯನ್ನು ಕೊಡಲಾಗ್ತದೆ ನೋಡಿ. 3 ಲಕ್ಷ ರೂಪಾಯಿ ಸಹಾಯಧನ ಇಟ್ಟಿದ್ದಾರೆ, ಅಂದರೆ 50%. ವಾಹನದ ಒಂದು 50%ಅಲ್ಲಿ ಈ ಒಂದು ಸಹಾಯಧನನ ಕೊಡಲಾಗ್ತಾ ಇದೆ. ಈ ಒಂದು ಆಟೋ ಏನಿದೆಯಲ್ಲ, ಮೇಲ್ಗೆ ನೋಡ್ತಾ ಇದ್ದಾರೆ ಪ್ಯಾಸೆಂಜರ್ ಆಟೋ, ಈ ಒಂದು ಪ್ಯಾಸೆಂಜರ್ ಆಟೋಕ್ಕೆ 75,000 ರೂಪಾಯಿ ಸಹಾಯಧನ ಕೊಡಲಾಗ್ತಾಯಿದೆ. ಯಾರು ಆಟೋ ತೊಗೋಬೇಕು ಅಂದ್ಕೊಂಡಿದ್ದಾರೆ ಅಂಥವರು ಈ ಒಂದು ಕ್ರಿಶ್ಚಿಯನ್ ಸಮುದಾಯದವರು ಅರ್ಜಿಯನ್ನು ಸಲ್ಲಿಸಿದರೆ ಅವರಿಗೆ 75,000 ರೂಪಾಯಿ ಸಬ್ಸಿಡಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಇದಕ್ಕೆ ಏನೆಲ್ಲ ಡಾಕ್ಯುಮೆಂಟ್ ಬೇಕಂತ ಇವಾಗ ನೋಡ್ತಾ ಹೋಗೋಣ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಅರ್ಹತೆ, ಯಾರು ಅರ್ಜಿ ಸಲ್ಲಿಸಬಹುದು ಅಂತ ಕೊಟ್ಟಿದ್ದಾರೆ. ಅಗತ್ಯವಿರುವ ಪ್ರಮಾಣಪತ್ರಗಳು: ಅರ್ಜಿದಾರರು ಕರ್ನಾಟಕ ರಾಜ್ಯದ ಕ್ರಿಶ್ಚಿಯನ್ ಸಮುದಾಯಕ್ಕೆ ಸೇರಿದವರಾಗಿರ್ಬೇಕಂದ್ರೆ ಅಲ್ಪಸಂಖ್ಯಾತರಾಗಿರ್ಬೇಕಂತ ಕೊಟ್ಟಿದ್ದಾರೆ. ಕ್ರಿಶ್ಚಿಯನ್ಸ್ಗೆ ಮಾತ್ರ ಇದು ಬರೋದು. ಕ್ರಿಶ್ಚಿಯನ್ ಅಭಿವೃದ್ಧಿ ನಿಗಮ ಇರೋದೇ ಓನ್ಲಿ ಕರ್ನಾಟಕದ ಕ್ರಿಶ್ಚಿಯನ್ ಸಮುದಾಯದ ವ್ಯಕ್ತಿಗಳಿಗೆ ಮಾತ್ರ ಅಂತಲೇ ಹೇಳ್ಬೋದು. ಕರ್ನಾಟಕದ ಶಾಶ್ವತ ನಿವಾಸಿಯಾಗಿರ್ಬಂದು ಕೊಟ್ಟಿದ್ದಾರೆ. ಕರ್ನಾಟಕದವರಿಗೆ ಮಾತ್ರ ಇದು ಅನ್ವಯಿಸುತ್ತೆ. ಮತ್ತು ಅವರ ಹತ್ರ ಒಂದು ಲೈಸೆನ್ಸ್ ಇರಬೇಕಾಗುತ್ತೆ. ವಾಹನ ಚಾಲನೆ ಪರವಾಗಿ ಆಟೋ ಇದ್ದರೆ ಆಟೋ ಲೈಸೆನ್ಸು, ಕಾರ್ ಇದ್ದರೆ ಕಾರ್ ಲೈಸೆನ್ಸು, ಮತ್ತು ಗೂಡ್ಸ್ ವೆಹಿಕಲ್ ಟಾಟಾ ಎಸಿ, ಅಶೋಕ್ ಲೈಲ್ಯಾಂಡ್ ಈ ರೀತಿ ಇರ್ತಾವಲ್ಲ ಅದರೊಂದು ಪರವಾನಗಿ ಇರಬೇಕು. ಮತ್ತು ಪಾಸ್ಪೋರ್ಟ್ ಸೈಜ್ 2 ಅಳತೆಯ ಫೋಟೋ ಕೊಡಬೇಕು. ಮತ್ತು ವಾಹನ ದಾರಪಟ್ಟಿ ಅಂತ ಕೊಟ್ಟಿದೆ. ವಾಹನ ದಾರಪಟ್ಟಿ ಅಂದರೆ ಗಾಡಿ ಕೊಟೇಶನ್ ಆಗುತ್ತೆ. ಗಾಡಿ ಯಾವ ಒಂದು ವೆಹಿಕಲ್ ತೊಗೊತಿದ್ರೆ ಆ ಒಂದು ವೆಹಿಕಲ್ದು ಕೊಟೇಶನ್ ಬೇಕಾಗುತ್ತೆ. ಮತ್ತು ಅರ್ಜಿದಾರರಿಗೆ 18ರಿಂದ 55 ವರ್ಷ ಒಳಗೆ ಇರಬೇಕಂತ ಕೊಟ್ಟಿದ್ದಾರೆ. 18ರಿಂದ 55 ವರ್ಷದವರಿರೋರು ಮಾತ್ರ ಅರ್ಜಿಯನ್ನು ಸಲ್ಲಿಸ್ಬೋದು. ಅದೇ ಎಲ್ಲ ಮೂಲಗಳಿಂದ ಬರುವ ವಾರ್ಷಿಕ ಆದಾಯ ಬಂದು 45,000ಕ್ಕಿಂತ ಕಡಿಮೆ ಇರಬೇಕಂತ ಕೊಟ್ಟಿದ್ದಾರೆ ನೋಡಿ. ಆದಾಯ 45 ಅಲ್ಲ, 4,50,000 ರೂಪಾಯಿ ಒಳಗೆ ಇರಬೇಕಂತ, ಕಡಿಮೆ ಇರಬೇಕು. ಈ ಒಂದು ಆದಾಯದ ಮಿತಿ ಒಳಗೆ ಇರಬೇಕು. ಹೆಚ್ಚಿಗೆ ಇರಬಾರ್ದು. 4,50,000ಕ್ಕಿಂತ ಹೆಚ್ಚಿಗೆ ಇರಬಾರ್ದು, ಕಡಿಮೆ ಇರಬೇಕಂತ ಕೊಟ್ಟಿದ್ದಾರೆ. ಅದಾನಂತರ ಅರ್ಜಿದಾರರು ಪ್ರಾದೇಶಿಕ ಸಾರಿಗೆ ಅಧಿಕಾರಿಯಿಂದ ನೀಡಲಾದ ಚಾಲನೆ ಪರವಾನಗಿ ಹೊಂದಿರಬೇಕಂತ ಕೊಟ್ಟಿದ್ದಾರೆ. ಆವಾಗಲೇ ಹೇಳಿದೆ ನಿಮಗೆ, ಲೈಸೆನ್ಸನ್ನು ಹೊಂದಿರಬೇಕು. ಯಾವೊಂದು ವೆಹಿಕಲ್ ನೀವು ಹಾಕ್ಬೇಕು ಅಂದ್ಕೊಂಡಿದ್ರೆ ಆ ಒಂದು ವೆಹಿಕಲ್ ಲೈಸೆನ್ಸು ಹೊಂದಿರಬೇಕು. ಅರ್ಜಿದಾರ ಕುಟುಂಬ ಯಾವುದೇ ಸದಸ್ಯರು ಕೇಂದ್ರ ರಾಜ್ಯ ಸರ್ಕಾರಿ ಉದ್ಯೋಗಿ ಯಾರಿಗೆ ಬಂದು ಕೊಟ್ಟಿದ್ದಾರೆ. ಅರ್ಜಿದಾರ ಕುಟುಂಬದಲ್ಲಿ ಯಾರು ಕೂಡ ಗೌರ್ಮೆಂಟ್ ಎಂಪ್ಲಾಯ್ ಆಗಿರಬಾರ್ದು. ಅದು ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬೋದು ಅಥವಾ ರಾಜ್ಯ ಸರ್ಕಾರದ ಒಂದು ನೌಕರಿ ಆಗಿರ್ಬೋದು, ಆ ಒಂದು ಹುದ್ದೆಯನ್ನು ಹೊಂದಿರಬಾರ್ದು. ಇದು ಟರ್ಮ್ಸ್ ಕಂಡೀಷನ್ಸು. ಮತ್ತು ಯೋಜನೆ ಅರ್ಜಿ ಸಲ್ಲಿಸೋದು ಯಾವುದೇ ಅರ್ಜಿದಾರರು ಅಥವಾ ಅವರ ಕುಟುಂಬದ ಸದಸ್ಯರು ಈ ಹಿಂದೆ KMDC ಅಥವಾ KCC-DCಯಿಂದ ಯಾವುದೇ ಸಾಲ ಸೌಲಭ್ಯ ಪಡೆದಿರಬಾರದು. ಅರಿವು ಮತ್ತು ವಿದೇಶಿ ವಿದ್ಯಾಭ್ಯಾಸ ಸಾಲ ಯೋಜನೆಯನ್ನು ಹೊರತುಪಡಿಸಿ ಅಂತ ಕೊಟ್ಟಿದ್ದಾರೆ. ಈ ಹಿಂದೆ KMDCL ಅಂತ ಏನು ಕರಿತೀವಿ, ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದಲ್ಲಿ ಲೋನನ್ನು ಪಡೆದಿರಬಾರ್ದು. ಕರ್ನಾಟಕ ಕ್ರಿಶ್ಚಿಯನ್ ಅಭಿವೃದ್ಧಿ ನಿಗಮದಿಂದ ಕೂಡ ಸಾಲ ಸೌಲಭ್ಯ ಪಡೆದಿರಬಾರ್ದು. ಅರಿವು ಮತ್ತು ವಿದೇಶಿ ವಿದ್ಯಾಭ್ಯಾಸ ಸಾಲ ಹೊರತುಪಡಿಸಿ ಬೇರೆ ಯಾವುದು ಲೋನನ್ನು ಪಡೆದಿರಬಾರ್ದು. ಅಂಥವ್ರಿಗೆ ಮಾತ್ರ ಅರ್ಜಿಯನ್ನು ಸಲ್ಲಿಸೋಕ್ಕಾಗುತ್ತೆ. ಫಸ್ಟ್ ಟೈಮ್ ಅರ್ಜಿ ಸಲ್ಲಿಸೋರಿಗೆ ಮಾತ್ರ ಎಲಿಜಿಬಲ್ಲು, ಹಿಂದೆ ಪಡೆದಿರಬಾರ್ದು. ಅರ್ಜಿದಾರರ ಕುಟುಂಬ ವಾರ್ಷಿಕ ಆದಾಯವು ಎಲ್ಲ ಮೂಲಗಳಿಂದ ಸೇರಿ 6 ಲಕ್ಷ ರೂಪಾಯಿ ಅಂತ ಕಡಿಮೆ ಇರಬೇಕು ಕೊಟ್ಟಿದ್ದಾರೆ. ಅರ್ಜಿದಾರರ ಕುಟುಂಬ ವಾರ್ಷಿಕ ಆದಾಯ ಎಲ್ಲ ಮೂಲದಿಂದ 6 ಲಕ್ಷ ರೂಪಾಯಿ ಒಳಗಡೆ ಇರಬೇಕಂತ ಕೊಟ್ಟಿದ್ದಾರೆ. ಮೇಲುಗಡೆ ಇರುವಂಥದ್ದು ಎಲ್ಲ ಮೂಲ ವಾರ್ಷಿಕ ಕುಟುಂಬ ಆದಾಯ 4,50,000 ರೂಪಾಯಿ ಕಡಿಮೆ ಇರಬೇಕು. ಮತ್ತು ರಿಪೀಟ್ ಮಾಡಿದ್ದಾರೆ, ಅರ್ಜಿದಾರ ಕುಟುಂಬ ವಾರ್ಷಿಕ 6 ಲಕ್ಷ ಅಂತ ಕೊಟ್ಟಿದ್ದಾರೆ. ಇದರ ಜೊತೆಗೆ ಆಧಾರ್ ಕಾರ್ಡ್ ಬೇಕಾಗುತ್ತೆ. ಕಂಪಲ್ಸರಿ ಆಧಾರ್ ಕಾರ್ಡ್ ಬೇಕೇ ಬೇಕು. ಆಧಾರ್ ಕಾರ್ಡ್ ಜೊತೆಗೆ ಮೊಬೈಲ್ ನಂಬರ್ ಕೂಡ ಬೇಕಾಗುತ್ತೆ. ಮತ್ತು ಒಂದು ಇಮೇಲ್ ID ಕೂಡ ಬೇಕಾಗುತ್ತೆ. ಮ್ಯಾಂಡೇಟರಿ ಇಲ್ಲ, ಆಗ್ಬೋದು ಬಿಡ್ಬೋದು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ರೀತಿ ಒಂದು ಅರ್ಜಿಯನ್ನು ಸಲ್ಲಿಸೋದು ಸ್ವಾವಲಂಬಿ ಸಾರಥಿ. ಅದರಿಂದ ಈ ಒಂದು ಸ್ವಾವಲಂಬಿ ಸಾರಥಿ ಯೋಜನೆ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಬಂದು ಇದೇ ಒಂದು ನವೆಂಬರ್ 30ರವರೆಗೆ ಮಾತ್ರ ಕೊಟ್ಟಿದ್ದಾರೆ. ಅಂದರೆ ಇನ್ನೂ ಒಂದು ಕೇವಲ 5 ದಿನ ಮಾತ್ರ ಬಾಕಿ ಇದೆ. ಸೊ ಇದರೊಳಗಾಗಿ ಅರ್ಜಿಯನ್ನು ಸಲ್ಲಿಸ್ಕೋಬೋದು. ಅರ್ಜಿ ಅವನಾಗಿರೋದು ಇವತ್ತೇ ಆಗಿದೆ. ಸೊ ಭಾಳಷ್ಟು ಶಾರ್ಟ್ ಟೈಮನ್ನು ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತವಾಗಿ ತಿಳಿಸ್ಕೊಡ್ತೀನಿ. ಕ್ರಿಶ್ಚಿಯನ್ ಅಭಿವೃದ್ಧಿ ನಿಗಮದಲ್ಲಿ ಯಾರು ಕೂಡ ಅಪ್ಲಿಕೇಶನ್ ಹಾಕಿಲ್ಲ. ನಾನು ಇದೇ ಫಸ್ಟ್ ಟೈಮು, ಕಳೆದ ವರ್ಷ ಇದ್ದಿದ್ದಿಲ್ಲ, ಈ ವರ್ಷ ಮಾಡಿದ್ದಾರೆ. ಆ್ಯಕ್ಚುಲಿ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದಲ್ಲಿ ಬರ್ತಿತ್ತು. ಸೊ ಇದನ್ನು ಸಪ್ರೇಟಾಗಿ ಮಾಡಿದ್ದಾರೆ. ಸೊ ಇದನ್ನು ಯಾವ ರೀತಿ ಅರ್ಜಿಯನ್ನು ಸಲ್ಲಿಸೋದು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ.
ಆನ್ಲೈನ್ ಅಪ್ಲಿಕೇಶನ್ ಓಪನ್ ಆಗಿದೆ ತೋರಿಸ್ತಾ ಇದೆ. ಬಟ್ ನೆಕ್ಸ್ಟ್ ವಿಡಿಯೋದಲ್ಲಿ ಲೆಂತ್ ತುಂಬಾ ಇದೆ. ಸೊ ಅದನ್ನು ಸವಿವರವಾಗಿ ನಿಮ್ಮ ಮೊಬೈಲಲ್ಲಿ ಹಾಕ್ಬೋದು. ಆ ರೀತಿಯಾಗಿ ಅರ್ಜಿ ಹಾಕೋದನ್ನು ತಿಳಿಸ್ಕೊಡ್ತೀನಿ. ಸೊ ಇದಿಷ್ಟು ಈ ಒಂದು ಕ್ರಿಶ್ಚಿಯನ್ ಸಮುದಾಯದ ಅಭಿವೃದ್ಧಿ ನಿಗಮದಲ್ಲಿ ಸ್ವಾವಲಂಬಿ ಸಾರಥಿ ಯೋಜನೆಗೆ ಗೂಡ್ಸ್ ವೆಹಿಕಲ್ ಮತ್ತು ಆಟೋ ರಿಕ್ಷಾ ವೆಹಿಕಲ್ಗಳಿಗೆ ಅರ್ಜಿ ಆಹ್ವಾನ ಆಗಿರೋ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅಂದ್ಕೊತೀನಿ ಸ್ನೇಹಿತರೆ. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.